ಹೊರಗೆ ತಿನ್ನಲು ಭಯಪಡುವ ಪರಿಸ್ಥಿತಿ ಬಂದಿದೆ. ಫುಟ್ಪಾತ್ ಬಿಡಿ 5 ಸ್ಟಾರ್ ಹೋಟೆಲ್ನಲ್ಲೂ ಕೂಡ ಕೊಳೆತ ಆಹಾರ ಪತ್ತೆಯಾಗಿದೆ. ಆಹಾರ ಸುರಕ್ಷತಾ ಪ್ರಾಧಿಕಾರದಿಂದ ನಡೀತಾ ಇರುವಂತಹ ಈ ಮ್ಯಾರಥಾನ್ ರೈಡ್ನಲ್ಲಿ ಪಂಚತಾರ ಹೋಟೆಲ್, ರೆಸ್ಟೋ ಬಾರ್ಗಳ ಕಳ್ಳಾಟ ಈಗ ಬಟಾ ಬಯಲಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಮುಂದಿನ ನಡೆ ಏನು, ಶಿಕ್ಷೆ ಪ್ರಮಾಣ ಏನು, ಈ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಆಪರೇಷನ್ ಪಂಚತಾರ. ಕಳಪೆ ಆಹಾರ ಕೊಟ್ಟವರಿಗೆ ಮುಂದೈತೆ ಮಾರಿ ಹಬ್ಬ. ಹಣ ಕೊಟ್ಟು ತಿನ್ನುವ ಆಹಾರ ಸೇಫ್ ಇಲ್ಲ ಎಂಬ ಕಹಿ ಸತ್ಯವನ್ನ ಆಹಾರ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಸಾವಿರಾರು ರೂಪಾಯಿ ಕೊಟ್ಟು ಖರೀದಿಸುವ 5 ಸ್ಟಾರ್ ಹೋಟೆಲ್ ಫುಡ್ ಡೇಂಜರ್ ಎಂಬ ವಿಷಯ ಬಟಾ ಬಯಲಾಗಿದೆ. ಪಬ್, ರೆಸ್ಟೋ ಬಾರ್ಗಳಲ್ಲಿ ಸರ್ವ್ ಮಾಡುವ ಫುಡ್ ಎಕ್ಸ್ಪೈರಿ ಆಗಿರುವ ಅಂಶ ಪತ್ತೆಯಾಗಿದೆ. ಸಾಲು ಸಾಲು ದಾಳಿ ನಡೆಸಿ ಆಹಾರ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ಆಹಾರ ಪದಾರ್ಥಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಈ ಮಧ್ಯೆ ಫುಡ್ ಕ್ವಾಲಿಟಿ ಮೇಂಟೈನ್ ಮಾಡಲು ಮುಂದೆ ಇಂತಹ ತಪ್ಪಾಗದಿರಲು ಹಲವು ಮಾರ್ಗಗಳನ್ನ ಆಲೋಚಿಸಿದ್ದಾರೆ. ಹಾಗಿದ್ರೆ ಆಹಾರ ಮತ್ತು ಸುರಕ್ಷತಾ ಪ್ರಾಧಿಕಾರದ ಮುಂದಿನ ನಡೆ ಏನಿರಬಹುದು ಅಂತ ನೋಡೋದಾದ್ರೆ, FSSAI ಏನ್ ಮಾಡುತ್ತೆ? ಲ್ಯಾಬ್ಗೆ ಕಳುಹಿಸಿರುವಂತಹ ಸ್ಯಾಂಪಲ್ ರಿಪೋರ್ಟ್ ಬಂದ್ರೆ ಲೈಸೆನ್ಸ್ ಸಸ್ಪೆಂಡ್ ಮಾಡೋದ್ರ ಜೊತೆಗೆ ರದ್ದು ಮಾಡಬಹುದು. ಅಲ್ಲದೆ ಆಹಾರ ಸಂಗ್ರಹಣೆ ಮತ್ತು ಫ್ರೋಜನ್ ರೂಲ್ಸ್ ಜಾರಿ ಮಾಡಬಹುದು. ಪ್ರತಿ ತಿಂಗಳು ರ್ಯಾಂಡಮ್ ಚೆಕ್ ಮಾಡೋ ಆಲೋಚನೆ ಇದ್ದು ಕಿಚನ್ ಸ್ಟೋರೇಜ್ನಲ್ಲಿ ಸಿಸಿಟಿವಿ ಕಡ್ಡಾಯಗೊಳಿಸಲು ಚಿಂತನೆ ನಡೆಸಲಾಗಿದೆ. ಈಗಾಗಲೇ ಕಲೆಕ್ಟ್ ಮಾಡಿರುವ 10 ರಿಂದ 15 ಸ್ಯಾಂಪಲ್ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ FSSAI ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಿಸಿ ಚಿಂತಿಸಲಾಗಿದೆ. ಹೋಟೆಲ್ ಸ್ಕೈ, ರಾಯಲ್ ಚೈನ್ ನಂತಹ ಕಡೆ ಲೈಸೆನ್ಸ್ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡುವ ಸಾಧ್ಯತೆ ಇದೆ. ಕೊಳೆತ ಆಹಾರ ಇಟ್ಟಿದ್ದಕ್ಕೆ 5,000 ರೂಪಾಯಿಯಿಂದ 5 ಲಕ್ಷದ ತನಕ ದಂಡ ವಿಧಿಸುವುದು, ಸಲಹಾ ಮಾರ್ಗಸೂಚಿ ಮಾಡುವ ಸಂಭವವಿದೆ. ಪಂಚತಾರ ಕರ್ಮಕಾಂಡ. ಈವರೆಗೆ 60ಕ್ಕೂ ಅಧಿಕ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವ ಆರೋಗ್ಯ ಅಧಿಕಾರಿಗಳು ಒಟ್ಟು 350 ಕೆಜಿಗೂ ಹೆಚ್ಚು ಕಳಪೆ ಮಾಂಸ ಪತ್ತೆ ಹಚ್ಚಿದ್ದಾರೆ. ಇನ್ನು ಬಳಕೆಗೆ ಯೋಗ್ಯವಲ್ಲದ 232 ಕೆಜಿ ತರಕಾರಿ ಜಪ್ತಿ ಮಾಡಿದ್ದು 32 ಲೀಟರ್ ಅವಧಿ ಮೀರಿದ ಹಾಲು ನಾಶಪಡಿಸಲಾಗಿದೆ. ಇನ್ನು 100 ಕೆಜಿಗೂ ಅಧಿಕ ಬೇಕರಿ ಉತ್ಪನ್ನಗಳನ್ನು ಸೀಸ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಆರೋಗ್ಯ ಸಚಿವ UT ಖಾದರ್, ಈ ದಾಳಿ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ರಾಜ್ಯಾದ್ಯಂತ ದಾಳಿ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನು ಈ ಮಾಂಸ ಮಾಫಿಯಾ ಬಾಂಬೆ ಲಿಂಕ್ ಇದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವಂತಹ ತಪಾಸಣೆ ಅದು ಬರೀ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಇದೆಲ್ಲ ಇಡೀ ರಾಜ್ಯದ ಸರ್ವರಿಗೂ ಒಂದು ಎಚ್ಚರಿಕೆ ಗಂಟೆ. ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬಂದು ಫ್ಯಾಕ್ಟರಿ ಮಾಡಿದವರು ಕೂಡ ಇದೊಂದು ವಾರ್ನಿಂಗ್. ಇದರಲ್ಲಿ ಅವರ ಆಹಾರ ಉತ್ಪಾದನೆ ಸಂಬಂಧಪಟ್ಟಾಗ ಅವರ ಫ್ಯಾಕ್ಟರಿಯಲ್ಲಿ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ, ಮತ್ತೆ ಎಲ್ಲಿದು ಮನೆ ಪ್ಲೇಟ್ ಅಲ್ಲಿ ಹೋಗಿ ವೆಜ್ ಬಿದ್ದು ಜನರಿಗೆ ಕೊಡ್ತಾರೆ ಇಲ್ಲಿ, ಅವರು ಸಿಸ್ಟಮ್ಯಾಟಿಕ್ ಆಗಿ ಅವರು ಇರಬೇಕು. ಕೆಲವೊಂದು ಮಾಹಿತಿ ನಮ್ಮ ಅಧಿಕಾರಿ ಹೇಳಿದಾಗೆ ಬೇರೆ ಕಡೆಯಿಂದಲೂ ಕೂಡ ಇವತ್ತು ಬಂದಿದೆ. ಅದು ದೊಡ್ಡ ಮಟ್ಟ ಜಾಲವೇ ಇದೆ ಬಾಂಬೆಯಲ್ಲಿ. ವಿದೇಶದ ಅಲ್ಲಿಗೆ ಬಂದು ಇಡೀ ದೇಶಕ್ಕೆಲ್ಲ ಕೂಡ ಇವತ್ತು ಸಪ್ಲೈ ಮಾಡುವಂಥದ್ದು, ಇದೆಲ್ಲ ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು. ಅದಕ್ಕಾಗಿ ರಿಸಲ್ಟ್ ಬರಲಿ, ಮತ್ತೆ ಅಲ್ಲಿ ಬಾಂಬೆಗೆ ಹೋಗ್ತೇವೆ ನಾವು, ಅಧಿಕಾರಿಗಳು ಹೋಗ್ತಾರಲ್ಲಿ ಬಾಂಬೆಗೆ. ಇನ್ನು ಕೆಲ ಕಾಸ್ಮೆಟಿಕ್ ವಸ್ತುಗಳನ್ನ ಜಪ್ತಿ ಮಾಡಲಾಗಿದ್ದು ಅದನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. ಸದ್ಯ ಲ್ಯಾಬ್ ರಿಪೋರ್ಟ್ ಮೇಲೆ ಹೋಟೆಲ್ಗಳ ಭವಿಷ್ಯ ನಿಂತಿದ್ದು ಅನ್ಸೇಫ್ ಅಂತ ಬಂದ್ರೆ ಹೋಟೆಲ್ಗಳ ವಿರುದ್ಧ ಕಠಿಣ ಕ್ರಮವಾಗುವುದು ಬಹುತೇಕ ಖಚಿತ ಆಗಿದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.